ಸರಿ, ನಾಳೆಯಿಂದ ನೀನು ಆಫೀಸಿಗೆ ಬರ್ಬೇಕಂತೆ. ನೀನ್ ಇಲ್ಲದೆ ಆಫೀಸಲ್ಲಿ ಯಾವ ಕೆಲಸನೂ ನಡೀತಿಲ್ವಂತೆ. ಸೊ ನಾಳೆಯಿಂದ ನೀನು ಜೊತೆ ಆಫೀಸಿಗೆ ಬಂದ್ಬಿಡು, ಓಕೆನಾ? ಓ ಹೌದಾ? ಹಾಗಂತ ಹೇಳಿದ ಮಹಾಶಯ ಯಾರು ಅಂತ ಕೇಳ್ಬೋದಾ? ನಿನ್ನ ಕ್ರೈಮ್ ಪಾರ್ಟ್ನರ್ ವಿಕ್ರಾಂತ್. ನೋನೋ, ಈ ಟೈಮಲ್ಲಿ ನಾನು ಆಫೀಸ್ಗೆಲ್ಲ ಬರೋದಕ್ಕಾಗಲ್ಲ. ನನ್ನ ಅವಶ್ಯಕತೆ ಆಫೀಸ್ಗಿಂತ ಜಾಸ್ತಿ ಮನೇಲೇ ಇದೆ. ಸೊ ನಾನು ಬರಲ್ಲ. ನೀನು ಮನೇಲಿರೋ ಅವಶ್ಯಕತೆ ಜಾಸ್ತಿ ಇದೆಯಾ ಅಂತ ಕೆಲಸ ತಮಗೇನಿದೆ? ಏನ್ ಹಿಂಗಂದ್ಬಿಟ್ಟೆ? ಅಕ್ಕ ಪ್ರೆಗ್ನೆಂಟ್ ಅಂತ ಗೊತ್ತಿಲ್ವಾ? ನಾನು ನಿನ್ ತರ ಬೆಳಿಗ್ಗೆ ಆಫೀಸಿಗೆ ಬಂದ್ಬಿಟ್ರೆ ಅಕ್ಕನ ಯಾರು ನೋಡ್ಕೊಳ್ತಾರೆ? ನನ್ನ ಅವಳ ಮಧ್ಯೆ 1000 ಮನಸ್ತಾಪ ಇರ್ಬೋದು. ಹಾಗಂತ ಈ ಟೈಮಲ್ಲಿ ಅವಳನ್ನ ಬಿಟ್ಟು ನಾನು ಆಫೀಸಿಗೆ ಬರೋದಕ್ಕಾಗಲ್ಲ. ಬಜಾರಿ, ನೀನು ಆಫೀಸಿಗೆ ಬರ್ಲೇಬೇಕು ಅಂತ ಹೇಳ್ತಿರೋದು ವಿಕ್ರಾಂತ್. ನೀನ್ ಏನೇ ಹೇಳೋದಿದ್ರು ವಿಕ್ರಾಂತಿಗೆ. ಯಾರು ಹೇಳಿದ್ರು ಅಷ್ಟೇ, ನನ್ನಿಂದ ವೇದಾಂತ್ ವೆಂಚರ್ಸ್ಗೆ 100 ಕೋಟಿ ಅಲ್ಲ 1000 ಕೋಟಿ ಲಾಸ್ ಆದ್ರೂ ಐ ಡೋಂಟ್ ಕೇರ್. ಈ ಟೈಮಲ್ಲಿ ನಾನು ಆಫೀಸ್ ಎಂಪ್ಲಾಯಿ ಆಗಿರೋದಕ್ಕಿಂತ ನನ್ನ ಅಕ್ಕಂಗೆ ತಂಗಿಯಾಗಿ ಅವಳು ಆರೈಕೆ ಮಾಡೋದು ಮುಖ್ಯ. ಸೊ ನಾನು ಬರಲ್ಲ. ರೌಡಿನಾದ್ನಿ, ಅದು ಹಾಗಲ್ಲ. ನಾನು ಹೇಳೋದು ಸ್ವಲ್ಪ ಕೇಳು. ಬಾವಾ, ನಿಮ್ಗೆ ಆಫೀಸಲ್ಲಿ ತುಂಬಾ ಪ್ರೆಷರ್ ಇದ್ರೆ ಬೇಕಿದ್ರೆ ಎಕ್ಸ್ಟ್ರಾ ಸ್ಟಾಫ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಅಕ್ಕಂಗೆ ನಂತರ ಸೇವೆ ಮಾಡೋ ಇನ್ನೊಂದು ಮಾಸ್ಟರ್ ಪೀಸ್ ಸಿಗೋದಕ್ಕಂತೂ ಚಾನ್ಸೇ ಇಲ್ಲ. ಸೊ ನೋ. ನಿನ್ನ ಆರ್ತಿ ಅಕ್ಕನೇ ನಾಳೆಯಿಂದ ನಿನ್ನ ಆಫೀಸ್ಗೆ ಹೋಗು ಅಂದ್ರೆ ಅಕ್ಕ, ನೆನ್ನೆ ಆಗಿರೋ ಇನ್ಸಿಡೆಂಟ್ ಇಂದ ಬೇಜಾರು ಮಾಡ್ಕೊಂಡು ನಾನು ಆಫೀಸ್ಗೆ ಹೋಗು ಅಂತಿದ್ಯಾ? ಹಾಗಲ್ಲ ಅಮ್ಮ. ವಿಕ್ಕಿಯವ್ರು ಕೂಡ ಇವಾಗ ಆಫೀಸ್ಗೆ ಹೋಗ್ತಿಲ್ಲ, ನೀನು ಆಫೀಸ್ಗೆ ಹೋಗ್ತಿಲ್ಲ, ರಾಜಣ್ಣ ಕೂಡ ಆಫೀಸ್ಗೆ ಹೋಗೋ ಪರಿಸ್ಥಿತಿನಲ್ಲಿ ಇಲ್ಲ. ಯಾರು ಆಫೀಸ್ಗೆ ಹೋಗದೆ ಎಲ್ರೂ ಮನೇಲೇ ಇದ್ರೆ ಭಾವನ ಕಷ್ಟ ಆಗಲ್ವಾ ಹೇಳು? ಒಬ್ರೇ ಎಷ್ಟು ಅಂತ ನಿಭಾಯಿಸ್ತಾರೆ ಹೇಳು? ಅದಕ್ಕೆ ನನ್ನ ಜೊತೆ ವಿಕ್ಕಿಯವ್ರು ಒಬ್ರಿದ್ರೆ ಸಾಕು. ನಾಳೆಯಿಂದ ನೀನು ಆರಾಮಾಗಿ ಆಫೀಸ್ಗೆ ಹೋಗು. ನಮ್ಗೆ ಮನೆ ಜೊತೆಗೆ ಆಫೀಸು ಮುಖ್ಯ ಅಲ್ವಾ? ನೋಡಿ ಅಮೂಲ್ಯ, ನಿಮ್ಮ ಥರ ಆರ್ತಿನ ಚೆನ್ನಾಗಿ ನೋಡ್ಕೊಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ನಿಮ್ಮ ಥರ ಚೆನ್ನಾಗಿ ನೋಡ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀವು ಯಾವ ಚಿಂತೆನೂ ಇಲ್ಲದೆ ಆರಾಮಾಗಿ ಆಫೀಸ್ಗೆ ಹೋಗಿ ಬನ್ನಿ. ಎಸ್ ರೌಡಿನಾದ್ನಿ, ನಮ್ಮ ಒಪಿನಿಯನ್ ಕೂಡ ಇದೇನೆ ಅಲ್ವಾ ಅಗ್ರಜ? ಡೆಫಿನೆಟ್ಲಿ ವಿಕ್ರಾಂತ್. ಅಮೂಲ್ಯ ಆಫೀಸಿಗೆ ಬಂದ್ರೆ ನನಗೂ ತುಂಬಾನೇ ಖುಷಿ. ಸರಿ, ನೀವೆಲ್ಲರೂ ಇಷ್ಟೊಂದು ಕೇಳ್ಕೊಳ್ತಿದ್ದೀರಾ ಅಂದಮೇಲೆ ಬರಲ್ಲ ಅನ್ನೋದಕ್ಕಾಗಲ್ಲ. ನಾಳೆಯಿಂದ ಆಫೀಸಿಗೆ ಬರ್ತೀನಿ. ಅದೇ ಒಂದು ಕಂಡೀಷನ್. ಕಂಡೀಷನಾ? ಏನದು? ನಾನು ಅಕ್ಕನ ಜೊತೆ ಇರಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ನಾನು ಅಕ್ಕನ ಜೊತೆಗೆ ಇರ್ತೀನಿ. ಅವಾಗ ನನ್ನನ್ನು ಯಾರು ಆಫೀಸಿಗೆ ಬರಬೇಕು ಅಂತ ಫೋರ್ಸ್ ಮಾಡಂಗಿಲ್ಲ. ಇಷ್ಟೇನಾ? ಡನ್ ರೌಡಿನಾದ್ನಿ, ಆಗ್ಬೋದು. ಅಮ್ಮ, ಏನಾಯ್ತಮ್ಮ? ಕಿರ್ಚ್ಕೊಂಡ್ಯಾ? ಅದು ಏನೋ ಒಂದು ಕೆಟ್ಟ ಕನ್ಸ್ಬಿಟ್ಟು. ಕೆಟ್ಟ ಕನ್ಸ? ಅಷ್ಟಕ್ಕಿಷ್ಟೊಂದು ಎದ್ರಕೊಂಡಿದ್ಯಾ? ಅದು ಹಾಗಲ್ಲ ಅದಿತಿ. ನಮ್ಮ ಆರ್ತಿ ಮಗುಗೆ ಯಾರು ತೊಂದರೆ ಮಾಡ್ತಿದ್ದಾರೆ. ನಮ್ಮ ಆರ್ತಿ ಅಪಾಯದಲ್ಲಿದ್ದಾಳೆ ಅನ್ನೋ ಥರ ಕನ್ಸ್ಬಿತ್ತು ಕಣೆ. ಅಯ್ಯೋ, ಆರ್ತಿ ಅಕ್ಕನಾ? ಅಮ್ಮ, ನಮ್ಮ ಆರ್ತಿ ಅಕ್ಕ ಎಲ್ಲಿರೋದು ಹೇಳು? ವೇದಾಂತ್ ವಸಿಷ್ಠನ್ ಮನೇಲಿ. ಅಲ್ಲಿ ಅವಳನ್ನ ಯಾರು ಏನು ಮಾಡಕ್ಕಾಗಲ್ಲ, ಮುಟ್ಟೋಕಲ್ಲ, ಮಾತಾಡ್ಸೋಕ್ಕೂ ಆಗಲ್ಲ. ಅದು ಅಲ್ಲದೆ ಅವಳ ಜೊತೆಗೆ ವಿಕ್ಕಿ ಬಾವ, ವೇದಾಂತ್ ಬಾವ, ಅಮ್ಮು ಅಕ್ಕ ಎಲ್ಲರೂ ಇದ್ದಾರೆ.
ಎಲ್ರು ಇರುವಾಗ ಅವಳನ್ನ ಯಾರು ಏನ್ ಮಾಡಕ್ಕಾಗತ್ತಮ್ಮ? ನೀನ್ ಇಲ್ದಿರೋದ್ನೆಲ್ಲ ಯೋಚನೆ ಮಾಡ್ಬೇಡ, ಆರಾಮಾಗಿ ಮಲ್ಕೋ. ಅವರೆಲ್ಲರೂ ಅಲ್ಲಿ ಇರೋದು ನಿಜಾನೇ ಕಣೆ, ಆದ್ರೆ ಆ ಕೆಟ್ಟ ಕನ್ಸು ಬಿದ್ದಿದ್ದು ನಿಜಾನೇ. ಆ ಕನ್ಸು ಎಲ್ಲಿ ನಿಜ ಆಗ್ಬಿಡುತ್ತೋ ಅನ್ನೋ ಭಯ ಕಣೆ. ಆರ್ತಿ, ಈ ಮನೆಯಲ್ಲಿ ಯಾರೇ ಪ್ರೆಗ್ನೆಂಟ್ ಆದರೂ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅದು ಈ ಮನೆ ಮಗಳೇ ಆಗಿರ್ಬೋದು, ಇಲ್ಲ ಸೊಸೆನೇ ಆಗಿರ್ಬೋದು. ನನಗದು ಇಷ್ಟ ಇಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ಬುದ್ಧಿವಂತ ಅನ್ನಿಸ್ಕೊಂಡಿರೋ ಆ ಹುಚ್ಚ ವೇದಾಂತ್ ಇಡೀ ಆಸ್ತಿನೆಲ್ಲ ನಿನ್ನ ಮಗು ಹೆಸರಿಗೆ ಬರ್ಬಿಡ್ತಾನೆ ಅಂತ. ಆದ್ಯನ ವಿಷಯದಲ್ಲೂ ಹೀಗೆ ಆಗಿದ್ದಲ್ವಾ? ನಿನಗೂ ಅದೇ ಗತಿ ಆಗೋದು. ಆದರೆ ಈಗಲ್ಲ, ನಿಧಾನಕ್ಕೆ. ಅಲ್ಲಿವರೆಗೂ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡು. ಅದಿತಿ, ಒಂದು ಕೆಲಸ ಮಾಡ್ತೀಯಾ? ಆರ್ತಿಗೊಂದು ಫೋನ್ ಮಾಡು. ಏನಮ್ಮ ಇಷ್ಟೊತ್ತಲ್ಲಿ ಕಾಲ್ ಮಾಡೋದಾ? ಹೌದು ಕಣೆ, ಯಾಕೋ ನನ್ನ ಮನ್ಸು ಕೇಳ್ತಾ ಇಲ್ಲ. ಈಗಲೇ ಆರ್ತಿ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ನೋಡು, ತಕ್ಷಣ ಅವ್ರಿಗೊಂದು ಫೋನ್ ಮಾಡ್ಕೊಡು. ಅಯ್ಯೋ ಏನಮ್ಮ ನೀನು ಆಫ್ಟರ್ ಒಂದು ಕನ್ಸಿಗೆ ಎದ್ರುಕೊಂಡು ಇಷ್ಟೊತ್ತಲ್ಲಿ ಕಾಲ್ ಮಾಡ್ಕೊಡು ಅಂತ ಕೇಳ್ತಿದ್ಯಲ್ಲ. ಇಷ್ಟೊತ್ತಲ್ಲಿ ಅಕ್ಕಂಗೆ ಕಾಲ್ ಮಾಡಿದ್ರೆ ಅವಳು ಏನು ಅನ್ಕೊಡಲ್ಲ ಹೇಳು? ಅವಳೀಗ ಪ್ರೆಗ್ನೆಂಟು. ಈ ಟೈಮಲ್ಲಿ ಅವಳಿಗೆ ಕಾಲ್ ಮಾಡಿ ಕನ್ಸು ಬಿತ್ತು, ಕನ್ಸಲ್ಲಿ ನಿನ್ನ ಮಗುಗೆ ಯಾರೋ ಏನೋ ಅಪಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವಳ ಮನ್ಸಿಗೆ ಯಾವ ಥರ ಪರಿಣಾಮ ಬೀಳುತ್ತೆ ಅಂತ ನೀನು ಯೋಚನೆ ಮಾಡಿದ್ಯಾ? ಹೌದಮ್ಮ, ಅಕ್ಕ ಹುಷಾರಾಗೆ ಇರ್ತಾಳೆ. ನೀನ್ ಇಷ್ಟೊತ್ತಲ್ಲಿ ಅವಳು ಕಾಲ್ ಮಾಡಿ ಅವಳ ತಲೆಗೆ ಹುಳ ಬಿಡ್ಬೇಡ. ಬೇಕಿದ್ರೆ ಬೆಳಗ್ಗೆ ನಾನೇ ಕಾಲ್ ಮಾಡ್ಕೊಡ್ತೀನಿ. ಅಂಜು ಹೇಳ್ತಿರೋದು ಕರೆಕ್ಟ್ ಅಮ್ಮ. ನೀನು ಅವಳ ಜೊತೆಗೆ ನಾಳೆನೆ ಮಾತಾಡುವಂತೆ. ಈಗ ಆರಾಮಾಗಿ ಮಲ್ಕೋ, ಅವಳು ಆರಾಮಾಗಿರ್ತಾಳೆ. ಬಜಾರಿ, ನಿಂಗೇನೋ ತಲೆ ಕೆಟ್ಟಿದ್ಯಾ? ಇಷ್ಟೊಂದು ಜೋರಾಗ ಪಂಚ್ ಮಾಡೋದು? ನೀನಾ? ಸಾರಿ 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 ಸರಿ, ಗೊತ್ತಾಗ್ಲಿಲ್ಲ. ಹೊಡೆಯೋ ದೊಡ್ಡದು ಸಾರಿ ಅಂತ ಬರೀ ಕೇಳ್ತೀಯಾ? ಅಲ್ಲಯ್ಯ, ರಾತ್ರಿ ಹೊತ್ತಿ ತರ ಹಿಂದೆಯಿಂದ ಬಂದು ಇಟ್ಕೊಂಡ್ರೆ ಭಯ ಆಗಲ್ವಾ? ಕಾಮನ್ ಸೆನ್ಸ್ ಬಗ್ಗೆ 3 ಹೊತ್ತು ಮಾತಾಡೋ ನಿಂಗೆ ಬೇಸಿಕ್ ಸೆನ್ಸೇ ಇಲ್ವಲ್ಲಯ್ಯ? ಇದು ಬೇರೆನಾ? ಯೋ, ನಮ್ಮನೆ ಟೆರೆಸ್ ಮೇಲೆ ನಾನ್ ನಿಂತ್ರೆ ಯಾವ ಸೆನ್ಸಿಗೂ ಪ್ರಾಬ್ಲಮ್ ಇಲ್ಲ, ಯಾವ ಸೈನ್ಸಿಗೂ ಪ್ರಾಬ್ಲಮ್ ಇಲ್ಲ. ನೋಡಕ್ ಒಳ್ಳೆ ಕಡಿ ತರ ಇದೆಯಾ? ನಂಗೆ ಪಂಚ್ ಮಾಡ್ತೀನಿ ನೀವು. ಏನಯ್ಯ ಮಾಡ್ತೀಯಾ? ಏನ್ ತಮಾಷೆನಾ? ಮುಷ್ಟಿ ಕಟ್ ಬುದ್ದಕ್ಕೂ ಗೊತ್ತು, ನಮ್ಮವ್ರ ಮುಷ್ಟಿ ಮುಖದ ಮೇಲೆ ಬಂದಾಗ ಕರ್ಗ್ಸೋಕ್ಕೂ ಗೊತ್ತು. ಅದಕ್ಕೆ ನಾವು ಕ್ಲಾಸಿಗೂ ಸೈ, ಮಾಸಿಗೂ ಸೈ, ಫುಲ್ ಪ್ಯಾಕೇಜ್ ಮಾ. ನೀನು ಹೀಗೆ ಮಾತಾಡ್ತಿದ್ದಾಗೆಲ್ಲ ನನಗೆ ನನ್ನ ಹುಡುಗಿ ನೆನಪಾಗ. ಹುಡ್ಗಿನಾ? ಯಾವಳೋಳು? ಹ, ಎಲ್ಲಿದ್ದಾಳೆ? ಹ, ನೀನೇ ಕಾಟ ಕೊಡ್ಕೊಳ್ತಿದ್ಯಾ? ಲೂಸು, ನನ್ನ ಹುಡುಗಿ ನೀನೇ ತಾನೆ? ಮದ್ವೆ ಆಗೋಕ್ಕೂ ಮುಂಚೆ ನಾನು ಪ್ರೀತಿಸ್ತಿದ್ನಲ್ಲ, ಆ ಹುಡುಗಿ ನೆನಪಾದ್ದು ಅಂತ ಹೇಳ್ದೆ.
ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ಐ ಆಮ್ ಸಾರಿ ಬಜಾರಿ. ನೀನು ಮಲ್ಕೊಳಕ್ ಬಂದಾಗ ನಾನು ಇನ್ನೂ ಆಫೀಸ್ ಕೆಲಸ ಮಾಡ್ತಿದ್ದೆ, ಅದಕ್ಕೆ ನಿಂಗೆ ನಿದ್ದೆ ಬಂದಿಲ್ಲ ಅಲ್ವಾ? ಏಥೋ, ನಿಂಗೆ ಯಾವಾಗಲೂ ಅದೇ ಧ್ಯಾನನಾ? ನಾನು ಹೇಳಿದ ಅದಕ್ಕಲ್ಲ. ಮತ್ತೆ ಅದು ನನ್ನ ಅಕ್ಕಂಗೆ ಕಾರ್ ಟಚ್ ಆಗೋದ್ರಲ್ಲಿತ್ತು. ಟಚ್ ಆಗಿದ್ದರೆ ಎಂತ ಅನಾಹುತ ಆಗೋಗಿರೋದಲ್ವ ಅಂತ ಯೋಚನೆ ಆಯಿತು, ಭಯ ಆಯಿತು. ಅದೇ ಯೋಚನೆ ನಿದ್ದೆ ಬರಲಿಲ್ಲ. ಹಾಂ, ನಾನೊಂದು ಡಿಸಿಷನಿಗೆ ಬಂದಿದ್ದೀನಿ. ಏನು? ಇನ್ಮೇಲೆ ಕಾರ್ ಓಡಿಸ್ಬಾರ್ದು ಅಂದ್ಕೊಂಡಿದ್ದೀನಿ. ಲೈಫಲ್ಲಿ ಯಾವತ್ತೂ ಕಾರ್ ಸವಾಸನೆ ಬೇಡ. ಆ ಕಾರಿಗೂ ನನಗೂ ಹಾಗೆ ಬರಲ್ಲ. ಆಸ್ ಯು ವಿಶ್. ಇನ್ನು ಮುಂದೆ ನೀನು ಶಾಪಿಂಗ್ ಹೋಗ್ಬೇಕಾದ್ರೆ ನಾನೇ ನಿನ್ ಜೊತೆ ಬರ್ತೀನಿ, ಆದ್ರೆ ಆಗ್ಲೂ ನೀನೇ ಕಾರ್ ಓಡಿಸ್ಬೇಕು, ಓಕೆನಾ? ಏಯ್, ನಿಂಗೇನಾದ್ರು ತಲೆಗೆಲ್ಲ ಕೆಟ್ಟಿದ್ಯಾ? ನನ್ನ ಲೈಫಲ್ಲಿ ಕಾರ್ ಓಡಿಸ್ಬಾರ್ದು ಅಂದ್ಕೊಂಡ್ರೆ ನೀನು ನನಗೆ ಕಾರ್ ಓಡಿಸ್ಬೇಕು ಅಂತಿದ್ಯಲ್ಲ, ಯಾಕೆ ನೀನು ನನ್ನ ಮೇಲೆ ಕೇರ್ ಇಲ್ವಾ? ಹಾಗಲ್ಲ ಬಜಾರಿ, ಸದ್ಯಕ್ಕೆ ನೀನು ತುಂಬಾ ಹೆದರ್ಕೊಂಡಿದ್ಯಾ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ. ಕಾರ್ ಕಲಿಯುವಾಗ ಯೂಶಲಿ ಹೆದರ್ಕೊಳ್ಳೋದು ಸಹಜನೇ, ಆದ್ರೆ ಅರ್ಧಕ್ಕೆ ಯಾವತ್ತೂ ಕೈ ಬಿಡಬಾರ್ದು. ಏನೇ ಆಗಲಿ ನಾನು ಡ್ರೈವಿಂಗ್ ಕಲಿತೆ ಕಲಿತೀನಿ ಅಂತ ಹುಚ್ಚು ಧೈರ್ಯ ಮಾಡ್ಬೇಕು, ಆಗ್ಲಿ ಕಾರ್ ಓಡಿಸೋದಕ್ಕಾಗೋದು. ಈಗ ಇದ್ರ ಬಗ್ಗೆ ಮಾತಾಡ್ಕೊಂಡು ನಾವು ನಿದ್ದೆಗಿಡೋದು ಬೇಡ, ಈಗ ಹೋಗಿ ಮಲ್ಕೋಣ ಬಾ. ಇದೇನಿದು, ಬರೀ ಫೋನ್ ಮಾಡ್ತಾ ಇದ್ದಾಳೆ, ಅದು ಇಷ್ಟೊತ್ತಲ್ಲಿ? ಸಾಮಾನ್ಯವಾಗಿ ಅವಳು ಇಷ್ಟೊತ್ತಲ್ಲಿ ಫೋನ್ ಮಾಡೋಲ್ವಲ್ಲ. ಏನು ಪರಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಮನೇಲಿ ಏನು ತೊಂದರೆ ಇಲ್ಲ ತಾನೇ? ರೀ, ನಮಗೇನು ತೊಂದರೆ ಇಲ್ಲ, ನಾವು ಆರಾಮಾಗೇ ಇದ್ದೀವಿ. ನನಗೆ ಆ ಮನೆದ ಚಿಂತೆ ಆಗಿರೋದ್ರಿ, ಅಲ್ಲಿ ಏನೂ ಸರಿ ಇಲ್ಲ ಅನಿಸ್ತಿದೆ. ಯಾವ ಮನೆ ಬಗ್ಗೆ ಪರಿ? ಅಯ್ಯೋ, ನಮ್ಮ ಆರ್ತಿ ಅಮ್ಮ ಮನೆ ರೀ. ಈ ಮನೆ ಬಗ್ಗೆನಾ ಪರಿ? ಇಲ್ಲೇನೂ ಆಗಿಲ್ವಲ್ಲ, ಎಲ್ಲ ಚೆನ್ನಾಗೇ ಇದೆಯಲ್ಲ. ಹೌದು, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ನಿನಗಿಲ್ಲೇನೋ ಆಗಿದೆ ಅಂತ ಅನುಮಾನ ಯಾಕೆ ಬಂತು? ರೀ, ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನೀವು ಆರ್ತಿ ರೂಮ್ಗೆ ಹೋಗಿ ಅವಳು ಆರಾಮಾಗಿದ್ದಲ್ಲ ನೋಡ್ಕೊಂಡು ಬನ್ನಿ. ಈಗಲೇ ಹೋಗಿ ತಡ ಮಾಡಿಬಿಡಿಪ್ಪ ನೀವು. ಏನು ಪರಿ ನೀನು ಹುಡುಗಾಟ ಆಡ್ತಾ ಇಲ್ಲ ತಾನೇ? ಇಷ್ಟೊತ್ತಲ್ಲಿ ಈ ಮನೆ ಒಳಗಡೆ ಹೋಗೋದಾ? ಸಾಧ್ಯನೇ ಇಲ್ಲ ಪರಿ. ನಾನು ಯಾವಾಗಲೂ ಹೊರಗಡೆನೇ ಇರಬೇಕು, ಒಳಗಡೆ ಹೋಗೋ ಮಾತೇ ಇಲ್ಲ. ರೀ, ಅವೆಲ್ಲ ನನಗೆ ಗೊತ್ತಿದೆ ರೀ. ದಯವಿಟ್ಟು ಒಂದು ಸಲ ನನಗೋಸ್ಕರ ಒಳಗೆ ಹೋಗಿ ಆರ್ತಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಬನ್ನಿ. ನಿಮಗೆ ದಮಯ್ಯ ಅಂತೀನಿ, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಲ್ಲ ಪರಿ, ನಾನು ಹಗಲೊತ್ತಲ್ಲೇ ಈ ಮನೆ ಒಳಗಡೆ ಕಾಲಿಡೋಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟೊತ್ತಲ್ಲಿ ಈ ಮನೆ ಒಳಗಡೆ ಕಾಲಿಡೋದಾ? ಸಾಧ್ಯನೇ ಇಲ್ಲ ಪರಿ. ಆಮೇಲೆ ನಾನೇ ಅವ್ರ ಸೆಕ್ಯೂರಿಟಿ ಅಂತ ಅನುಮಾನ ಬಂದರೆ ಅವ್ರಿಗೆ? ನೋಡಿ, ನೀವೇನು ಮಾಡ್ತಿರೋ, ಹೇಗೆ ಹೋಗ್ತಿರೋ ನನಗೆ ಗೊತ್ತಿಲ್ಲ. ನೀವು ಒಂದ್ಸಲ ಹೋಗಿ ಆರ್ತಿನ ನೋಡ್ಕೊಂಡು ಬರಲೇಬೇಕಷ್ಟೆ. ಆಯಿತು ಪರಿ, ನೀನು ಇಷ್ಟೊಂದು ಒತ್ತಾಯ ಮಾಡ್ತಾ ಇದೀಯಾ ಅಂದರೆ ನಾನು ಒಳಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ನೋಡ್ಕೊಂಡು ಬಂದು ನಿನಗೆ ಫೋನ್ ಮಾಡ್ತೀನಿ. ಫೋನ್ ಇಡು. ಬರೀ ನನ್ನ ಉಭಯ ಸೆಂಟೆಕ್ಸ್ ಸಿಕ್ಕಾಕ್ಸ್ಬಿಟ್ಲಲ್ಲ, ಎಲ್ಲೋ ಯಾವುದೋ ಕೆಟ್ಟ ಕನಸು ಬಿದ್ದಿರಬೇಕು. ಅದಕ್ಕೆ ಒಳಗಡೆ ಹೋಗಿ ನೋಡ್ಕೊಂಡು ಬಾ ಅಂತ ಒತ್ತಾಯ ಮಾಡ್ತಾ ಇದ್ದಾಳೆ. ಈಗ ಒಳಗಡೆ ಹೋಗಿ ನೋಡ್ಕೊಂಡು ಬರಲೇಬೇಕು, ಅನಿವಾರ್ಯ. ಏನು ಮಾಡೋದು ದೇವ್ರೆ? ನೀನೇ ನನ್ನನ್ನು ಕಾಪಾಡಬೇಕಪ್ಪ. ಈಗ ಮೇನ್ ಡೋರ್ನಿಂದ ಅಂತೂ ಒಳಗಡೆ ಹೋಗೋಕ್ಕಾಗಲ್ಲ. ರೂಮ್ ಎಲ್ಲಿದೆ ಅದು ನನಗೆ ಗೊತ್ತಿಲ್ಲ. ಆರ್ತಿ ವಿಕ್ಕಿ ರೂಮು ಈ ಕಡೆನೋ ಈ ಕಡೆನೋ? ರೂಮ್ ಇರೋದು ಈ ಕಡೆನೇ. ವೇದ, ಏನ್ ಮಾಡ್ತಿದ್ಯಾ? ನಿದ್ದೆ ಬರ್ಲಿಲ್ವಾ? ಅಮ್ಮ ನಿದ್ದೆ ಬರ್ತಿಲ್ಲ, ಈಗ ಬರ್ತಾ ಇದಮ್ಮ, ಮಲ್ಕೋತೀನಿ. ಏನೇನು ನನ್ನನ್ನೇನಾದ್ರೂ ಕೇಳ್ತಾನೆ ಅಂತ ಅನ್ಕೊಂಡೆ. ಸದ್ಯ ಏನು ಕೇಳಲೇ ಇವಲ್ಲ.
ಇಲ್ಲೇನು ತೊಂದರೆ ಇಲ್ಲ ಪರಿ. ನಿನ್ನ ಮಗಳು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನೀನು ಗಾಬರಿ ಆಗೋದು ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡು. ನಾನು ಬೆಳಗ್ಗೆ ಬೇಗ ಬಂದು ನಿನ್ನನ್ನು ಭೇಟಿಯಾಗ್ತೀನಿ. ಏನಮ್ಮ ನೀನು ಇದೇ ಕೆಲಸ ಮಾಡ್ತಿರ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆರ್ತಿ ಅಕ್ಕಂಗೆ ಕಾಲ್ ಮಾಡಿದ್ಯಾ? ಇಲ್ಲ ಕಣೆ, ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತಿದ್ದೆ. ಅದಿತಿ, ನೀವೆಲ್ಲ ರಾತ್ರಿ ಮಲ್ಗೋವಾಗ ಇಂಗ್ಲೀಷ್ನಲ್ಲಿ ಅದೇನೋ ಹೇಳ್ಕೊತಿರಲ್ಲೇ, ಗುಡ್ ನೈಟು. ಅದನ್ನ ಟೈಪ್ ಮಾಡೆ. ಇಷ್ಟೋ ತನಕ ಭಯ ನಿದ್ದೆ ಬರ್ತಿಲ್ಲ ಅಂತಿದ್ದೆ, ಈಗ ಗುಡ್ ನೈಟ್. ತಗೋ ಮಲ್ಕೋ ಬಾ ನೀನು. ಮಲ್ಕೋ ಹೋಗಿ ಬರ್ತೀನಿ. ಪರಿ ಲವ್ಸ್ ಮಂಜು ಎಟ್ ಮಿಡ್ ನೈಟ್. ಅವಳೇನು ಬೈಕೊಂಡು ಹೋದ್ಲಾ? ಮತ್ತೆ ಲವ್ ಅಂದ್ಲು, ಹಂಗೇನು ಅರ್ಥ ಆಗ್ಲಿಲ್ಲಪ್ಪ. ಗುಡ್ ನೈಟ್ ಅಂತ. ಈ ಪರಿ ಯಾವಾಗಲೂ ಹೀಗೆ, ತಾನು ಗಾಬರಿ ಆಗೋದಲ್ಲದೆ ತನ್ನ ಸುತ್ತಮುತ್ತ ಇರೋರ್ನು ಗಾಬರಿ ಮಾಡ್ಬಿಡ್ತಾಳೆ. ಒಳ್ಳೆ ತಮಾಷೆ ಆಯ್ತು. ಹಾ, ವಾಚ್ಮ್ಯಾನ್, ಏನಾಯ್ತು? पानी पीने आया था साहब, और गलती से हाथ लग गया. ओके, सब ठीक है? ಪರಿ ಮಾಡೋದು ಒಂದೊಂದು ಅವಾಂತರ ಅಲ್ಲ. ಇವ್ರು ಮಾಡೋ ಅವಾಂತರದಿಂದ ಇವತ್ತು ನಾನು ಸಿಕ್ಕಾಕೋತಿದ್ದೆ. ಇನ್ಮೇಲಾದ್ರೂ ನಾನು ಹುಷಾರಾಗಿರ್ಬೇಕು. ಆರ್ತಿ, ನಿಮಿಷ ನಿಂತ್ಕೋ. ಯಾಕಣ್ಣ? ನೀನೀಗ ಒಬ್ಳೇ ಅಲ್ಲ, ನಿನ್ ಹೊಟ್ಟೆಲಿ ಇನ್ನೊಂದು ಜೀವ ಇದೆ ಅಂತ ನೆನ್ಪಿರ್ಲಿ. ಅಲ್ಲ, ನೀ ಈ ರೀತಿ ಸರಸರ ಅಂತ ಮೆಟ್ಟಿಳ್ಕೊಂಬಂದ್ರೆ ಮಗುಗ್ ತೊಂದರೆ ಆಗಲ್ವಾ? ನಿಮ್ಮೇಲಾದ್ರೂ ಸ್ವಲ್ಪ ನೋಡ್ಕೊಂಡು, ಸರಿನಾ? ಅಣ್ಣ, ಎಲ್ರು ನನ್ಗೆ ಹುಷಾರಾಗಿರು, ನಿಧಾನಕ್ಕೆ ಓಡಾಡು, ಇದನ್ನ ಕೇಳಿ ಕೇಳಿ ಕೈಕಾಲು ಕಟ್ಟಾಗ್ದಂಗ ಆಗ್ಬಿಟ್ಟಿತ್ತು. ಅದಕ್ಕೆ ಒಂದ್ಸತಿ ಮುಂಚಿನ ತರ ಸ್ಪೀಡ್ ಆಗಿ ಮೆಟ್ಲಿಲಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಆ ತರ ಇಳ್ಕೊಂಡ್ ಬಂದೆ. ಪ್ಲೀಸ್ ಆರ್ತಿ, ಇನ್ನೊಂದ್ಸಲ ಈ ರೀತಿ ಹುತ್ಸಾಹಸ ಮಾಡಕ್ ಹೋಗ್ಬೇಡ. ಮಗು ಆಗೋರ್ಗು ಸ್ವಲ್ಪ ಕೇರ್ಫುಲ್ ಆಗಿರೋ. ಅದ್ರಲ್ಲೂ ಮೆಟ್ಲಿಲಿಬೇಕಾದ್ರಂತೂ ತುಂಬಾನೇ ಕೇರ್ಫುಲ್ ಆಗಿರೋ, ಸರಿನಾ? ಸಾರ್ಥಕ್, ಅನ್ನೆಸೆಸರಿ ಆರ್ತಿನ ಯಾಕೆ ಕಾನ್ಶಿಯಸ್ ಮಾಡ್ತಿದ್ದೀರಾ? ಈ ಮನೆ ಏನು ಹೊಸ್ದ? ಎಷ್ಟು ಸಲ ಅವಳ ಮೆಟ್ಲನ್ನ ಹತ್ತಿ ಇಳ್ದಿಲ್ಲ ಹೇಳಿ? ಏನೂ ಆಗಲ್ಲ, ಅವಳಿಗೆ ಹೇಗೆ ಬೇಕೋ ಹಾಗಿರ್ಲಿ. ಆರ್ತಿ, ತಗೋ ಹಾಲು ಕೊಡಿ. ಥ್ಯಾಂಕ್ಸ್ ಅತ್ತೆ. ಸಾರ್ಥಕ್, ಇನ್ಮೇಲೆ ಆರ್ತಿ ಹತ್ರ ಈ ರೀತಿ ಮಾತಾಡಬೇಡಿ. ಮೊದಲೇ ಅವಳು ತುಂಬಾ ಸೆನ್ಸಿಟಿವ್, ಭಯ ಪಡ್ತಾಳೆ. ಆರ್ತಿಗೆ ಭಯ ಪಡಿಸ್ಬೇಕು ಅಂತ ಹೇಳಿದಲ್ಲ ಅತ್ತೆ, ಎಚ್ಚರಿಕೆ ಕೊಟ್ಟಿದ್ದಷ್ಟೇ. ಅವಳು ಈ ರೀತಿ ಜೋರಾಗಿ ಮೆಟ್ಲಿಡ್ಕೊಂಡ್ ಬಂದಿದ್ ನೋಡಿ ನನಗೆ ಆದ್ಯಾಗಿ ಮಿಸ್ಕ್ಯಾರೇಜ್ ಆಗಿದ್ದಿನ ನೆನಪಾಗೋಯ್ತು. ಅವತ್ತು ಆದ್ಯ ಇದೇ ತರ ಖುಷಿಯಿಂದ ಜೋರಾಗಿ ಮೆಟ್ಲಿಡ್ಕೊಂಡ್ ಬಂದಾಗ್ದಲ್ವಾ ಬಿದ್ದಿದ್ರು. ಅದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಕನ್ಸನ್ನು. ಆದ್ಯ ಮೆಟ್ಲಿಳ್ ಬರ್ಬೇಕಾದ್ರೆ ಬಿದ್ಲು ಅಂತ ಅಲ್ವಾ ಹೇಳಿದ್ದು? ಅಂದ್ರೆ ಯಾರೋ ಬೇಕು ಅಂತಾನೆ ಅವಳನ್ನ ಬೀಳ್ಸಿರ್ಬಹುದಾ? ಈ ಮನೇಲಿ ಯಾರ ಆದ್ಯಾಗ ಆತರ ಮಾಡೋಕ್ ಸಾಧ್ಯ? ಸುಹಾಸಿನಿ ಏನಾದ್ರು? ಛೆ, ಇಲ್ಲ ಇಲ್ಲ, ಆದ್ಯ ವಿಷಯದಲ್ಲಿ ಅವಳು ಆತರ ಮಾಡೋಕ್ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ, ಈ ಸುಹಾಸಿನಿನ ನಂಬೋ ಹಾಗಿಲ್ಲ. ಒಡ ಹುಟ್ಟಿದ ಅಕ್ಕ ಮತ್ತೆ ಅವಳ ಗಂಡನ್ನೇ ಸಾಯಿಸಕ್ ಹೊರಟವಳು. ತಾನು ಎತ್ತಿ ಆಡಿಸಿ ಬೆಳೆಸಿರೋ ಮಕ್ಕಳನ್ನೇ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋ ಪ್ರಯತ್ನ ಮಾಡಿರೋಳು. ಇನ್ನು ಆದ್ಯನ್ ವಿಷಯದಲ್ಲಿ ಈ ತರ ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ? ಅವಳನ್ನ ಅಷ್ಟು ಈಸಿಯಾಗಿ ತಗೊಳಕ್ ಸಾಧ್ಯನೇ ಇಲ್ಲ. ಆರ್ತಿಗೆ ಡೆಲಿವರಿ ಆಗೋವರೆಗೂ
ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಇಲ್ಲ ಅಂದ್ರೆ ಆದ್ಯಾಗಿರೋ ಥರನೇ ಆರ್ತಿಗೂ ಆಗ್ಬಹುದು.